ವೈಯಕ್ತಿಕವಾಗಿ ಪಾಪ ಅವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನ ನಾನು ಕೂಡಲೇ ಅವರಿಗೆ ಕೊಡಬೇಕು. ಮತ್ತೆ ಅವರು ಯಾರು ಇದಾಗಿದೆ, ಮತ್ತೆ ಗಾಯಾಳುಗಳು ಯಾರು ಆಸ್ಪತ್ರೆಯಲ್ಲಿ ಇದ್ದಾರೆ ಅದಕ್ಕೆ ಚಿಕಿತ್ಸೆ ಕೂಡ ನಾವು ಅದು ಏನಾಗಿದೆ ಅದನ್ನು ಕೂಡ ಭರಿಸುವಂತ ಕೆಲಸ ಮಾಡ್ತೀವಿ. ವೈಯಕ್ತಿಕವಾಗಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಯಾರು ಮೃತರಾಗಿದ್ದಾರೆ ಅವ್ರ ಕುಟುಂಬಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೂ ಕೂಡ ಪಾಪ ಇಂಜುರೀಸ್ ಆಗಿ ಇನ್ನೂ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಯಾರ್ಯಾರು ಹಾಸ್ಪಿಟಲ್ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರ ಚಿಕಿತ್ಸೆ ಕೂಡ ಭರಿಸಕ್ಕೆ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಯಾರ್ಯಾರು ನಮ್ಮ ಮುಖಂಡರಿದ್ದಾರೆ ಅವ್ರಿಗೂ ಕೂಡ ನಾನು ಹೇಳಿದ್ದೆ. ಆಗಿದೆ. ಅದನ್ನ ಮತ್ತೊಂದ್ಸರಿ ಇದೆಲ್ಲ ಆದ್ಮೇಲೆ ಬಂದು ನಾನು ಪರಿಚಯ ಮಾಡಿ ಅವ್ರಿಗೆ ಏನ್ ಸಹಕಾರ ಕೊಡಬೇಕು ಅದನ್ನು ಕೂಡ ಮಾಡ್ಕೊಡ್ತೀನಿ. ವೈಯಕ್ತಿಕವಾಗಿ ಪಾಪ ಅವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನ ನಾನು ಕೂಡಲೇ ಅವರಿಗೆ ಕೊಡಬೇಕು. ಮತ್ತೆ ಅವರು ಯಾರು ಇದಾಗಿದೆ, ಮತ್ತೆ ಗಾಯಾಳುಗಳು ಯಾರು ಆಸ್ಪತ್ರೆಯಲ್ಲಿ ಇದ್ದಾರೆ ಅದಕ್ಕೆ ಚಿಕಿತ್ಸೆ ಕೂಡ ನಾವು ಅದು ಏನಾಗಿದೆ ಅದನ್ನು ಕೂಡ ಭರಿಸುವಂತ ಕೆಲಸ ಮಾಡ್ತೀವಿ. ವೈಯಕ್ತಿಕವಾಗಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಯಾರು ಮೃತರಾಗಿದ್ದಾರೆ ಅವ್ರ ಕುಟುಂಬಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೂ ಕೂಡ ಪಾಪ ಇಂಜುರೀಸ್ ಆಗಿ ಇನ್ನೂ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಯಾರ್ಯಾರು ಹಾಸ್ಪಿಟಲ್ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರ ಚಿಕಿತ್ಸೆ ಕೂಡ ಭರಿಸಕ್ಕೆ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಯಾರ್ಯಾರು ನಮ್ಮ ಮುಖಂಡರಿದ್ದಾರೆ ಅವ್ರಿಗೂ ಕೂಡ ನಾನು ಹೇಳಿದ್ದೆ. ಆಗಿದೆ. ಅದನ್ನ ಮತ್ತೊಂದ್ಸರಿ ಇದೆಲ್ಲ ಆದ್ಮೇಲೆ ಬಂದು ನಾನು ಪರಿಚಯ ಮಾಡಿ ಅವ್ರಿಗೆ ಏನ್ ಸಹಕಾರ ಕೊಡಬೇಕು ಅದನ್ನು ಕೂಡ ಮಾಡ್ಕೊಡ್ತೀನಿ. ವೈಯಕ್ತಿಕವಾಗಿ ಪಾಪ ಅವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನ ನಾನು ಕೂಡಲೇ ಅವರಿಗೆ ಕೊಡಬೇಕು. ಮತ್ತೆ ಅವರು ಯಾರು ಇದಾಗಿದೆ, ಮತ್ತೆ ಗಾಯಾಳುಗಳು ಯಾರು ಆಸ್ಪತ್ರೆಯಲ್ಲಿ ಇದ್ದಾರೆ ಅದಕ್ಕೆ ಚಿಕಿತ್ಸೆ ಕೂಡ ನಾವು ಅದು ಏನಾಗಿದೆ ಅದನ್ನು ಕೂಡ ಭರಿಸುವಂತ ಕೆಲಸ ಮಾಡ್ತೀವಿ. ವೈಯಕ್ತಿಕವಾಗಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಯಾರು ಮೃತರಾಗಿದ್ದಾರೆ ಅವ್ರ ಕುಟುಂಬಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೂ ಕೂಡ ಪಾಪ ಇಂಜುರೀಸ್ ಆಗಿ ಇನ್ನೂ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಯಾರ್ಯಾರು ಹಾಸ್ಪಿಟಲ್ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರ ಚಿಕಿತ್ಸೆ ಕೂಡ ಭರಿಸಕ್ಕೆ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಯಾರ್ಯಾರು ನಮ್ಮ ಮುಖಂಡರಿದ್ದಾರೆ ಅವ್ರಿಗೂ ಕೂಡ ನಾನು ಹೇಳಿದ್ದೆ. ಆಗಿದೆ. ಅದನ್ನ ಮತ್ತೊಂದ್ಸರಿ ಇದೆಲ್ಲ ಆದ್ಮೇಲೆ ಬಂದು ನಾನು ಪರಿಚಯ ಮಾಡಿ ಅವ್ರಿಗೆ ಏನ್ ಸಹಕಾರ ಕೊಡಬೇಕು ಅದನ್ನು ಕೂಡ ಮಾಡ್ಕೊಡ್ತೀನಿ. ವೈಯಕ್ತಿಕವಾಗಿ ಪಾಪ ಅವ್ರಿಗೆ 1 ಲಕ್ಷ ರೂಪಾಯಿ ಪರಿಹಾರವನ್ನ ನಾನು ಕೂಡಲೇ ಅವರಿಗೆ ಕೊಡಬೇಕು. ಮತ್ತೆ ಅವರು ಯಾರು ಇದಾಗಿದೆ, ಮತ್ತೆ ಗಾಯಾಳುಗಳು ಯಾರು ಆಸ್ಪತ್ರೆಯಲ್ಲಿ ಇದ್ದಾರೆ ಅದಕ್ಕೆ ಚಿಕಿತ್ಸೆ ಕೂಡ ನಾವು ಅದು ಏನಾಗಿದೆ ಅದನ್ನು ಕೂಡ ಭರಿಸುವಂತ ಕೆಲಸ ಮಾಡ್ತೀವಿ. ವೈಯಕ್ತಿಕವಾಗಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಯಾರು ಮೃತರಾಗಿದ್ದಾರೆ ಅವ್ರ ಕುಟುಂಬಕ್ಕೆ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೂ ಕೂಡ ಪಾಪ ಇಂಜುರೀಸ್ ಆಗಿ ಇನ್ನೂ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಯಾರ್ಯಾರು ಹಾಸ್ಪಿಟಲ್ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರ ಚಿಕಿತ್ಸೆ ಕೂಡ ಭರಿಸಕ್ಕೆ ನಾವು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಯಾರ್ಯಾರು ನಮ್ಮ ಮುಖಂಡರಿದ್ದಾರೆ ಅವ್ರಿಗೂ ಕೂಡ ನಾನು ಹೇಳಿದ್ದೆ. ಆಗಿದೆ. ಅದನ್ನ ಮತ್ತೊಂದ್ಸರಿ ಇದೆಲ್ಲ ಆದ್ಮೇಲೆ ಬಂದು ನಾನು ಪರಿಚಯ ಮಾಡಿ ಅವ್ರಿಗೆ ಏನ್ ಸಹಕಾರ ಕೊಡಬೇಕು ಅದನ್ನು ಕೂಡ ಮಾಡ್ಕೊಡ್ತೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.